ಬಾರಿ ಡೇಂಜರ್ ಮರ ಇದು ಕಡೆಗೆ ಎಂತ ಹೇಳಿದ್ರೆ ಪಂಚಾಯತ್ ಕಡೆಗೆ ನೀ ಮುಟ್ಟಿದ್ಯೇನ ಅದನ್ನ? ಅದ್ ನಾ ಮುಟ್ಟಿದೆ. ಬೇಡ ಬೇಡ, ಅದೆಲ್ಲ ಮುಟ್ಟಕ್ಕಾಗ ಅದು ಏನು ಕರ್ಮ ಮಾಡೋದು, ಯಾರಿಗೆ ಎಂತ ಮಾಡೋದು ಅದು. ಅಂದ್ರೆ ನಮ್ಗೆ ನಿಜವಾಗಿ ಆಗಿರೋ ಅನುಭವ ಇದು. ಹಾಗಾಗಿ ದೈವ ಶಕ್ತಿ ಇದ್ರ ಮೇಲೆ ದುಷ್ಟ ಶಕ್ತಿಗಳು ಇರ್ಲೇಬೇಕು. ಎಂತ ಚಿನ್ನದ ಭಾಗ ಆಸೆ ಇಲ್ಲ ನಿಂಗೆ? ಅದರ ನಂತರ ಅನ್ಕೊಂಡೆ ಅವರು ಏನಿಲ್ಲ ಬೇರೆ ಎಲ್ಲ ಸ್ಕೂಟಿ ಹಲೋ, ವೆಲ್ಕಮ್ ಬ್ಯಾಕ್ ಟು ದ ವೀಕೆಂಡ್ ಸ್ಪಾಟ್. ಇವತ್ತಿನ ಸ್ಪೆಷಲ್ ಅಂತಂದೇಳಿ ಹೇಳ್ರೆ, ನಾನು ಕುಂದಾಪುರದಲ್ಲಿದ್ದೆ. ನಾನು ನಮ್ಮ ಜನರಿಗೆ ಒಂದು ಪ್ರ್ಯಾಂಕ್ ಕಾಲ್ ಮಾಡಿಸುವಂತ ಇದ್ದೆ. ಸೊ ನಮ್ಮ ಜನರು ಯಾವ ತರ ಎಲ್ಲ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡುವ, ಬನ್ನಿ ಲೆಟ್ಸ್ ಸಿ. ಹಲೋ ಅಪ್ಪ, ಬಸ್ಸಾಗ ಒಂದ್ ಚಿನ್ನದ ಸರ ಸಿಕ್ತಾ? ಬಸ್ಸಲ್ಲಿ ಒಂದ್ ಚಿನ್ನದ ಸರ ಸಿಕ್ತಾ? ಎಂತ ಮಾಡುದ? ಇಟ್ಕೊಂಡ್ ನೋಡುವ, ಅದು ನಾವು ಇದ್ ಮಾಡೋಕ್ಕಾಗ, ಅದು ಒಳ್ಳೇದಲ್ಲ. ಇಟ್ಕೊಂಡ್ ನೋಡುವ, ಪಾರ್ಟಿ ಯಾರು ಬರ್ಬೋದಾ? ಭಾರತೀಯ ಪಕ್ಷದಲ್ಲಿ ಪೊಲೀಸ್ನವರಿಗೆ ಆನ್ಸರ್ ಮಾಡಿ ಅವ್ರದ್ದು ಇದು ತಗೋಬೇಕಲ್ಲ. ಪಾರ್ಟಿ ಯಾರಂತ ಕೊಡದೆ ಇದ್ದು ನಮ್ಗೆ ತಿಳಿಸ್ಬೇಕು. ಮತ್ತೆ ಯಾರು ಬಸ್ಸಿನಲ್ಲಿ ಬಂದವ್ರು ಪುನಃ ಕೇಳ್ರೆ ಕಷ್ಟ ಆಗುತ್ತೆ. ಸರ ಒಳ್ಳೆ ದಪ್ಪ ರೋಪ್ ಚೈನ್ ಅದ, ಆದ್ರೂ ಚಿನ್ನದಾಗಮ್ಕಾಗ. ಅದ್ರೊಟ್ಟಿಗೆ ಅದ್ರಲ್ಲಿ ಲಿಂಬೆ ಹಣ್ಣ, ಕುಂಕುಮ, ಅರಿಶಿಣ ಎಲ್ಲ ಹಾಕಿಟ್ಟಿರ. ಲಿಂಬೆ ಹಣ್ಣೆಲ್ಲ ಇತ್ತಪ್ಪ ಬ್ಯಾಗ್ ಒಳಗೆ. ಹೌದಾ? ಲಿಂಬೆ ಹಣ್ಣಲ್ಲಿ ಇದು ಕುಂಕುಮ ಎಲ್ಲ ಇಟ್ಟು ಒಟ್ಟಿ ಮಾಡಿ ಎಲ್ಲ ಇಟ್ಟಿರೋದು. ತಲೆ ಕೂದಲೆಲ್ಲ ಇತ್ತಪ್ಪ. ಅದು ಯಾರು ಎಂತದ್ದು ಮಾಡದ್ದು ಮಾರ. ನೀ ಮುಟ್ಟಿದ್ಯೇನ ಅದನ್ನ? ಅದ್ ನಾ ಮುಟ್ಟಿದೆ. ಎಲ್ಲಿದ್ದಿತ್ತು ಅದು? ಅದು ಸೀಟ್ ಹತ್ರ ಬಿದ್ದಿದೆ. ಅದಾಗ ಓಪನ್ ಮಾಡಿ ಚೈನ್ ತೆಗ್ದೆ. ದಪ್ಪ ಒಳ್ಳೆ ಚೈನ್ ನಾ ಕುತ್ತಿಗೆ ಹಾಕೊಂಡೆ, ಒಳ್ಳೆ ಚಂದ ತೋರ್ತಿತ್ತ. ಬೇಡ ಬೇಡ, ಅದೆಲ್ಲ ಮುಟ್ಟಕ್ಕಾಗ, ಅದು ಏನು ಕರ್ಮ ಮಾಡೋದು, ಯಾರಿಗೆ ಎಂತ ಮಾಡೋದು ಅದು. ಕೇಳ, ಪಾತ್ರಿಗಳಿಗೆ ಫೋನ್ ಮಾಡಿ ಹೇಳ, ಹಿಂಗಾಯ್ತ ಎಂತ ಮಾಡುದು ಅದು. ಚೈನ್ ತೋರು ಅಲ್ಲ, ನಿಮ್ಗೇನ್ ಮಾಡ್ದೆ? ಚೈನ್ ತಗೋಬತ್ತೆ ಮನೆಗೆ, ಒಳ್ಳೆತ್ತಲ್ಲ ಅದು. ಬೇಡ ಬೇಡ, ಚಿನ್ನ ಯಾವತ್ತು ಇದ್ ಮಾಡೋಕ್ಕಾಗ. ಚಿನ್ನ ಸಿಕ್ಕರೆ ಚಿಂತೆ, ಬೆಳ್ಳಿ ಸಿಕ್ಕರು ಒಳ್ಳೆ, ಮುಟ್ಟಕ್ಕಾಗ. ಅದು ಎಷ್ಟೇ ಬೇರೆ ಇದಾಗಿರ್ಲಿ, ಅದು ಬೇಡ. ನಾವು ಇಲ್ಲಿವರೆಗೆ ಅನುಭವಿಸಿದ್ದು ಸಾಕು. ಅದಕ್ಕೆಲ್ಲ ಆಸೆ ಕೊಡಕ್ಕಾಗ. ನಾವು ದೇವ್ರು ಕೊಟ್ರೆ ನಮ್ಗೆ ಬೇರೆ ರೂಪದಲ್ಲಿ ಏನೋ ಕೊಡ್ಬೋದು. ಅದು ಯಾರು ಎಂತ ಮಾಡದ್ದು ಅದನ್ನ ಹಂಗೆ ಬಾಕ್ಸ್ ಕೂಡ ಪೊಲೀಸ್ ಸ್ಟೇಷನ್ ಕೊಡ್ತು. ಹಿಂಗೊಂದು ಒಳ್ಳೆ ಹೆಸರು ಬರುತ್ತೆ, ಮತ್ತೆ ನಮ್ಗೆ ದೋಷನೂ ಬೇಡ. ಸರಿ ಸರಿ, ನಮ್ಗೆ ಏನು ಬೇಡ. ಎಲ್ಲಿದ್ದೇನೆ ಈಗ? ಕುಂದಾಪುರ ಬಿಟ್ಟೆಗೆ. ಅಲ್ಲೇ ಸ್ಟೇಷನ್ ಕೊಟ್ಟು ಬಾ. ಆಯ್ತು ಆಯ್ತು ಆಯ್ತು. ನಿಮ್ಗೊಂದು ಹೆಸರು ಇರುತ್ತೆ. ಸರಿ ಸರಿ. ಬಸ್ನಲ್ಲಿ ಇಂಥವ್ರು ಸಿಕ್ಕಿತ್ತು ಅಂತ ಹೇಳಿ ನಿಮ್ಮ ಹೆಸರು ಮತ್ತು ಫೋನ್ ನಂಬರ್ ಕೊಟ್ಟು ಬಾ ಅವರಿಗೆ. ಅವ್ರ ಕಂಪ್ಲೇಂಟ್ ತಗೊಂಡದ್ ಒಂದು ಚೀಟಿ ತಗೋಬಾ, ಅಲ್ಲಿರೋ ಅವ್ರು ಗುಳ್ಮೈ ಸಿಕ್ಕಿದ್ರು ಕಡೆ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಆಯ್ತು ಆಯ್ತು ಆಯ್ತು. ಸರಿ ಸರಿ. ಕಂಪ್ಲೇಂಟ್ ಈ ರೀತಿ ಅಂತ ಹೇಳಿ ಒಂದು ಚೀಟಿ ಕೊಡಿ ನಂಗೆ, ನೀವು ಅದನ್ನು ಸ್ವೀಕಾರ ಮಾಡಿದ್ದೀರಿ ಅಂತ ಹೇಳಿ ಚೀಟಿ ತಗೊಂಡ್ ಬಾ. ಸರಿ ಸರಿ. ಮತ್ತೆ ಅವ್ರು ಗುಳ್ಮ ಮಾಡೋಕೆ. ಆಯ್ತು ಆಯ್ತು. ನೋ ಕಾಮೆಂಟ್ಸ್, ನೋ ಕಾಮೆಂಟ್. ಸರಿ ಸರಿ, ಇರ್ತೇ. ಆಯ್ತು ಆಯ್ತು. ಏನ್ ಕಣರೆ ಅಪ್ಪ ಹಿಂಗ್ ಹೇಳ್ತದ ಹೇಳಿ? ಅಲ್ಲ, ನಮ್ಮ ಅಪ್ಪ ಅದೇ ಹೇಳುದು, ಇನ್ನೊಬ್ರು ಸೊತ್ತು ನಂಗೆ ಬೇಡ, ನಾವು ದುಡಿಬೇಕು, ನಾವು ತಿನ್ಬೇಕು, ಇನ್ನೊಬ್ರು ನಮ್ಗೆ ಬೇಡ ಅಂತ. ನಮ್ಮ ಅಪ್ಪನ ಗಾರೆ ಕೆಲಸ ಮಾಡುದ, ನಾವು ಬಡತನದಿಂದ ಬಂದ. ಇದೇ ತರ ಬೇರೆ ಯಾವ್ದಾರು ಈ ಮೂಢನಂಬಿಕೆ ಬಗ್ಗೆ ನಂಬ್ತೀರಾ? ಮೂಢನಂಬಿಕೆ ಅಂತ ನಾನು ನಂಬುದು ದೇವ್ರನ್ನ ಮಾತ್ರ. ನಾನು ನಂಬುದು ನನ್ನ ದೇವ್ರನ್ನ ಮಾತ್ರ. ಅಪ್ಪ ಅಮ್ಮ ದೇವ್ರು, ನಾವು ತುಂಬಾ ದೇವ್ರನ್ನ ನಂಬ್ತೀವ. ಆ ದೇವ್ರ ಬಲದಿಂದ ನಾವು ಇಷ್ಟು ಶಿಸ್ತಲ್ಲಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಡ್ಯೂಟಿ ಮಾಡ್ತಾ ಇರ್ತೀವಿ. ಮಗ ಯಾರಿದ್ರೆ ಅಲ್ಲಿ ಇಲ್ಲ? ಒಂಚೂರು ಅರ್ಜೆಂಟ್ ಮಾತಾಡ್ಲಿಕ್ಕೆ. ಗಾಡಿಯಲ್ಲಿ ಒಂದು ಪರ್ಸ್ ಸಿಕ್ಕಿತ್ತು ಬೋನೆಟ್ ಅಲ್ಲಿ. ಅದು ಇಟ್ಟೋದ ಬಿಟ್ಟೋದ ಗೊತ್ತಿಲ್ಲ, ಬಟ್ ಅದ್ರಲ್ಲಿ ಒಂದು ಗೋಲ್ಡ್ ಚೈನ್ ಉಂಟು. ಅದು ಎಂತ ಮಾಡುದು? ಅದರಲ್ಲಿ ಲಿಂಬು ಇದೆಲ್ಲ ಇತ್ತು, ಸ್ವಲ್ಪ ಕೂದಲೆಲ್ಲ ಇಟ್ಟಿತ್ತು. ಎಂತ ಮಾಡ್ಬೋದು ಅದನ್ನ? ಎಂತ ಮಗ? ಅದು ಒಟ್ಟಿಗೆ ಇಟ್ಟಿರಲ್ಲ? ಹೌದು, ಒಂದು ಪರ್ಸಲ್ಲೇ ಉಂಟದು. ಅದೆಲ್ಲ ಮಿಕ್ಸ್ ಮಾಡಿದ್ದೀರಾ? ಹೌದೌದು. ಮುಟ್ಲಲ್ದ ನೀವು? ಅದು ಪರ್ಸ್ ಅಲ್ಲ, ನಾನು ಓಪನ್ ಮಾಡಿ ನೋಡಿದೆ. ಅದ್ರ ಒಂದು ದಪ್ಪ ಚೈನ್ ಉಂಟು, ಮತ್ತೆ ಒಂದು ಲಿಂಬು ಉಂಟು, ಒಂದು ಸಣ್ಣ ಪ್ರಸಾದ ಉಂಟು,
ಒಂದು ಕೂದಲುಂಟು. ಓ, ಎಂತ ಹಂಗಾರೆ? ಎಂತ ಅಂತ ಗೊತ್ತಿಲ್ಲ. ನಾನೊಂದು ಅಮ್ಮಂಗೊಂದು ಫೋನ್ ಮಾಡಿ ಕೇಳ್ಕೊಂಡ. ಎಂತ ಅಂತ? ಅದೇ ಮತ್ತೆ ಬೇಡ ಮಾರ್ರೆ ಅಂತ. ಬೇಡವಾ? ರಿಸ್ಕ್ ಅಲ್ಲ ಮಾರ್ರೆ. ನೀನ್ ಹೇಳಿದಾಗೆ ನಾನು ನಿನ್ನ ಮಾತು ಕೇಳುದು, ನಿಂಗೆ ಗೊತ್ತುಂಟಲ್ಲ. ಬೇಡ. ಸ್ಟೇಷನಿಗೆ ಕೊಡೋದಾಗಾದ್ರೆ ಹಾ. ಬ್ರೋ, ನೀವು ಯಾವ್ದಾದ್ರು ಇದೇ ತರ ಮೂಢನಂಬಿಕೆ ಯಾವ್ದಾದ್ರು ನಂಬ್ತೀರಾ? ಅಂದ್ರೆ ನಂಬ್ತಾರೆ, ನಮ್ಮ ಮನೇಲಿ ಎಲ್ಲ ನಂಬ್ತಾರೆ. ನಂಬೋದಿಲ್ಲ ಅಂತ ಇಲ್ಲ, ಶಕ್ತಿ ಇದ್ರ ಮೇಲೆ ದೈವ ಶಕ್ತಿ ಇರ್ಲೇಬೇಕಲ್ಲ. ಹೌದು, ಆದ್ರೆ ನೀವು ಯಾವ್ದಾದ್ರು ಕೆಲವೊಂದು ಯಾವ್ದಾದ್ರು ನಮ್ಮಂತದಲ್ಲ, ನಮ್ಗೆ ಇನ್ಸಿಡೆಂಟ್ ತುಂಬಾ ಆಗಿದೆ. ಯಾಕಂದ್ರೆ ನಾವು ಬಸ್ ಫೀಲ್ಡ್ ಬರೋಕ್ಕಿಂತ ಮೊದಲು ಆಂಬುಲೆನ್ಸ್ ಫೀಲ್ಡ್ ಅಲ್ಲಿ ಇದ್ವಿ. ಸೊ ನಮ್ಗೆ ಆಂಬುಲೆನ್ಸ್ ಫೀಲ್ಡ್ ಅಲ್ಲಿ ತುಂಬಾ ಅನುಭವ ಆಗಿದೆ, ತುಂಬಾ ಅನುಭವ ಆಗಿದೆ. ನಾವು ಮೊದಲೆಲ್ಲ ಆಂಬುಲೆನ್ಸ್ ಅಲ್ಲಿ ಇದ್ದಾಗ ನಿಮ್ಗೆ ಗೊತ್ತು, ಕೋವಿಡ್ ಟೈಮಲ್ಲೆಲ್ಲ ನಮಗೆ ಮನೆ ಹೋಗ್ಲಿಕ್ಕೆ ಟೈಮ್ ಇರ್ತಿರಲಿಲ್ಲ. ಆವಾಗ ಏನಾಗಿತ್ತು ಅಂದ್ರೆ, ಹೀಗೆ ಹೋದಾಗ ನಮಗೆ ನಿದ್ದೆ ಮಾಡ್ಲಿಕ್ಕೂ ಟೈಮ್ ಇಲ್ಲ. ಬರುವಾಗ ಒಂದೊಂದ್ಸಲ ಗಾಡಿಯಲ್ಲೇ ಮಲಗ್ತೇವೆ. ಗಾಡಿಯಲ್ಲಿ ಮಲಗಿದಾಗ ನಮ್ಗೆ ಎಂತ ಆಗ್ತದೆ ಅಂತೇಳಿ ಗೊತ್ತಾಗುದಿಲ್ಲ. ಇಡೀ ಗಾಡಿ ಶೇಕ್ ಹಾಕಿ ಮಾಡ್ತಾರೆ, ಗಾಡಿ ಎದೆ ಕುತ್ತಿಗೆ ಒತ್ತಿ ಹಿಡಿದಾಗ ಆಗ್ತಾರೆ. ಅಂದ್ರೆ ನಮ್ಗೆ ನಿಜವಾಗಿ ಆಗಿರೋ ಅನುಭವ ಇದೆ. ಹಾಗಾಗಿ ದೈವ ಶಕ್ತಿ ಇದ್ರ ಮೇಲೆ ದುಷ್ಟ ಶಕ್ತಿಗಳು ಇರ್ಲೇಬೇಕು. ನನ್ನ ಹೆಸರು ಮನು ಅಂತ. ಥ್ಯಾಂಕ್ ಯು. ಸೂಪರ್ ಬ್ರೋ. ಹಲೋ, ಹೇಳ. ಏ ಇಲ್ಲೊಂದು ಪಾಕೆಟ್ ಸಿಕ್ತಾ, ಹಾ ಅದ್ರಲ್ಲೇ ಚಿನ್ನದ ಸರ ಇತ್ತ. ಹಾ ಅದ್ ಎಂತ ಮಾಡೋದು? ತಗೋಬೇಕಮ್ಮ. ಅದ್ರಲ್ಲಿ ಎಂತೆಲ್ಲ ಇತ್ತು ಮಾರ? ಡಾಕ್ಯುಮೆಂಟ್ ಎಲ್ಲ ಇತ್ತಾ? ಡಾಕ್ಯುಮೆಂಟ್ ಎಲ್ಲ ಅಲ್ಲ, ಒಂದ್ 500 ರೂಪಾಯಿ ಕ್ಯಾಶ್ ಮತ್ ಚಿನ್ನದ ಸರ ಇತ್ತ. ಮತ್ತ ಅದ್ರೊಟ್ಟಿಗೆ ಲಿಂಬೆ ಹಣ್ಣು ಮತ್ತೊಂದು ಗೊಂಬೆ ಗಿಂಬೆ ಎಲ್ಲ ಇತ್ತಪ್ಪ. ಬೇಡ ಬಿಡ, ಅಲ್ಲ ಇಟ್ಟು ಬಾ. ಬೇಡ್ದ. ಹಾ ನಾ ತಕೊಂಬಂದ್ ತಕೊಂಡಿನ, ಹಾ ಎಂತ ಮಾಡೋದು ಅತ್ಲ ಈಗ? ತಗೋಬಾ ಗಾಡಿ ಕಿಲ್ಕೊಂಡು ಇದಾರಿಸ್ಬಿಟ್ಟಿರುತ್ತೆ. ಎಂತ ಆತಿಲ್ಲ ಮತ್ತಂಗಾರ? ಗೊತ್ತಿಲ್ಲ ಮಾರ, ಎಂತ ಆತಿಲ್ಲ. ಗೊಂಬಿ ಗಿಂಬಿ ಎಂತ ಎಲ್ಲ ಇತ್ತ ಮಾರ? ಒಂದ್ ಕುಂಕುಮ ಎಲ್ಲ ಹಾಕಿಟ್ಟಿರ? ಯಾರದ್ದೇನ ಮಾರ ಇಟ್ಟಿವ ಅಲ್ಲೇ. ಎಲ್ಲಿ ಸಿಕ್ಕತ್ ನಿಂಗೆ? ಇಲ್ಲ, ಲಾಸ್ಟ್ ಬಸ್ ಸ್ಟ್ಯಾಂಡ್ ಹತ್ರ ಸೈಡ್ ಅಲ್ಲೇ. ಯಾವನ ಇಟ್ಟಿಕೋತೇನೋ, ಬೇಡ ಬಿಡ. ತಕಂತ ಎತ್ಕೊಂಡ್ ಆಯ್ತು ಮರಿ, ಎಂತ ಮಾಡೋದಂಗ್ ಗೊತ್ತಿಲ್ಲ. ಅಲ್ಲೇ ಇಟ್ಟಿಬ, ಎಲ್ಲಿ ಐತೆ ಅಲ್ಲೇ ಇಟ್ಟಿಬ. ಅಲ್ಲೇ ಇಟ್ಟಿಬಾರ. ಚಿನ್ನ ಸರ ಒಳ್ಳೆ ಇತ್ತ, ದಪ್ಪ ಇತ್ತ. ಬೇಡ ಬಿಡ, ಸುಮ್ಮನೆ ಅಗ್ಲಿ ಮಾಡ್ತಿದ್ದೇವೆ. ತಗೋಬಾರ ವಾಲ್ ತಗೊಂಡ ಬಿಡ. ಎಂತ ಮಾಡೋದ ಕರೆಕ್ಟ್ ಹೇಳ. ಯಾರ್ದ ಇಟ್ಟಿಬಾರ? ಇಟ್ಟಿವಬ್ದಾ? ಅಲ್ಲೇ ಇಟ್ಟಿಬ. ಹಾ ಸರಿ. ಹಲೋ ಹಲೋ ಭಯ್ಯ, ಹಾ ಎಲ್ಲಿದ್ದೆ? ಬೈಪಾಸ. ಬೈಪಾಸ? ನಾ ಇಲ್ಲಿ ಕುಂದಾಪುರ ಆಗಿದ್ನ. ಹಾ ಇಲ್ಲೊಂದು ಪರ್ಸ್ ಸಿಕ್ತ. ಪರ್ಸ್ ಸಿಕ್ತ, ಹೆಂಗಸ್ರ ಪರ್ಸ್. ಹಾ ಅದ್ರಾಗ ಒಂದ್ ಸ್ವಲ್ಪ ದಪ್ಪ ಚಿನ್ನದ ಸಾರ ಮತ್ತೆ 2 ಕಿಮಿದಿತ್ತ. ಹಾ ಚಿನ್ನದ ಇದೆ ಎಂತ ಇಲ್ಲಿಂದ ಅಂಗಡಿಯಿಂದ ಬಂದದಷ್ಟೇ ಅನ್ಸತ್ತ. ಇಲ್ಲ ಇಲ್ಲಿ ಸಾರಂಗಂತ ಇದ್ರೆ ಸಿಕ್ತಾ? ಇಲ್ಲ ಶೂ ಎಲ್ಲ ಇತ್ತಲ್ಲ, ಹಾ ಶೂ ಅಂಗಡಿ ಇತ್ತಲ್ಲ, ಅದು ಸಿಕ್ತಾ? ಹಾ ಎಂತ ಮಾಡೋದಾ? ಒಂದ್ ಕೆಲ್ಸ ಮಾಡುವ, ಹಾ ಸೀದಾ ಸ್ಟೇಷನ್ ಕೊಟ್ಟಿಯಪ್ಪ. ಸ್ಟೇಷನ್? ಯಾವ ಸ್ಟೇಷನ್ಗೆ? ಗಂಗೊಳ್ಳಿ. ಆಯ್ತಾಯ್ತು. ಎಲ್ಲಿ ಸಿಗುತ್ತಲ್ಲ? ಅಲ್ಲಿ ಬಾಟ ಶೂ ಅಂಗಡಿ ಇತ್ತಲ್ಲ, ಹಾ ಅಲ್ಲಿ ಸಿಕ್ಕದ. ಅದ್ರ ಮತ್ತೆ ಸ್ವಲ್ಪ ಲಿಂಬೆಹಣ್ಣು ಮತ್ತೆ ಕುಂಕುಮ ಎಲ್ಲ ಇತ್ತಪ್ಪ ಮರ. ಮಗನೇ ಸ್ವಲ್ಪ ಜಾಗ್ರತೆ. ಗೊಂಬೆ ಎಲ್ಲ ಇತ್ತಲ್ಲ ಅದ್ರ. ಹಾ ಹಂಗಾರೆ ಗಿಟ್ಟು ಬಿಡ. ನಾ ಕಿಟ್ಟೆಲ್ಲ ತಕೊಂಡ್ ಲಿಂಬೆಹಣ್ಣೆಲ್ಲ ಹಿಡ್ಕೊಂಡು ಆಟ ಆಡ್ತಿದ್ದೆ ಅವಳಿಂದ. ಒಳ್ಳೆ ನನ್ ಮಗನೇ. ಎಂತ ಮಾಡೋದೀಗ? ಅದು ಅವ್ರಿಗೆ ಮುಟ್ಸ ಯಾರು ಪಾಪ, ಅದು ಕೇಳ್ಕೊಂಡ್ರೆ ಚಿನ್ನ ಸಿಕ್ಕುಕಾಗಲ್ರಿ. ಸಣ್ಣ ಗೊಂಬೆ ಎಲ್ಲ ಇತ್ತ ಮತ್ತ ಅದ್ರಾಗ. ಅತ್ಯಂತ ಮಾಟ ಮಾಡಿ ಬಿಟ್ಟದೇನು ಮರ, ಸ್ವಲ್ಪ ಜಾಗ್ರತೆ. ಕೂದಲೆಲ್ಲ ಇತ್ತ, ಕೂದ್ಲು ಕೈ ಉಗ್ರೆಲ್ಲ ಚೆನ್ನ ಅಂಡಾಗಿತ್ತಪ್ಪ ಮಾರ. ಮತ್ತೆಂತ ಅಲ್ದ? ಸತ್ಯನಾ? ನಾನ್ ಹಿಂಗೆಂತ ಕಾಲ್ ಮಾಡ್ತೆ ಮತ್ತೆ ಈ ಟೈಮಿಗೆ? ಹೌದಾ? ಹೌದಾ? ಆಗಿದ್ದೆಲ್ಲ ಮುಟ್ಟು ಕೈ ಬಿಡ್ದೆ, ಎಂತ ಬೇಕಂತ ಅದೆಲ್ಲ ಮತ್ತೆ ರಿಸ್ಕ್ ಆಗ್ತದೆ. ಎಂತ ಮಾಡೋದೀಗ ಅದನ್ನ? ಇಲ್ಲ ಬಿಡುವುದ ತಕಪ್ದ? ಇಲ್ಲ ಬಿಡುವುದ ತಗೋಬಾರ್ದ? ಅದ ಯಾರಿಗಾರು ಹೇಳಿ ಬಾ, ಅಲ್ಲೇ ಚಿನ್ನ ಹೇಳಿ ನಂಬರ್ ಇದ್ರೆ ಅದ ಅವ್ರಿಗೆ ಹೆಸರು ಹೇಳಿ ಮಾಡ್ತೀನಿ. ಸಾರ ಕಾಮ್ದಲ್ಲ, ಒಳ್ಳೆ ನಾಯಿ ಚೈನ್ ಕಂಡಂಗಿತ್ತ ಆತರ ಇತ್ತು. ತಡಿ ಹಂಗಿರ ಅಣ್ಣನ್ ಕಾಲ್ ಬಂತು. ಇಲ್ಲ ಕಟ್ ಮಾಡ್ರಿ. ನಿಮ್ಮ ಹೆಸರು? ದಿಶಾಂತ್ ಅಂತ. ನಿಶಾಂತ್. ನೀವು ಇದೇ ತರದ ಯಾವ್ದಾದ್ರು ಮೂಢನಂಬಿಕೆ ನಂಬ್ತೀರಾ? ಇಲ್ಲ,
ಯಾವ್ದು ಅಂಬೋದಿಲ್ಲ. ಅರೆ ಹಿಂಗ್ ಹೇಳ್ತಾರಲ್ಲ ಮನೆಯಲ್ಲ ಯಾವ್ದಾದ್ರು ಒಂದು ಮೂಢನಂಬಿಕೆ ಬಗ್ಗೆ ಹೇಳಿ. ಇರ್ಬೋದ ನಂಬು ಕಷ್ಟ ಆಗ್ತದೆ ಅಷ್ಟೇ. ಅಲ್ಲ ಮಾತನ್ನಂತ ಬಿಟ್ಟು ಬೇರೆ ಮೂಢನಂಬಿಕೆ ನಮ್ಮ ಮನೆ ಹೇಳ್ತಾರೆ. ಈಗ ನಂಗೆ ಹೇಳ್ತಾರೆ ಮಂಗಳವಾರ ದಿನ ಕಟಿಂಗ್ ಮಾಡುವಾಗ ಅಂತ ಹೇಳಿ. ಅದೇ ತರ ಬೇರೆ ನಿಮ್ದು ಯಾವ್ದಾದ್ರು ಇರುತ್ತೆ ಕೆಲವು ಸೈಂಟಿಫಿಕ್ ರೀಸನ್ ಇರುತ್ತಲ್ಲ, ಅದೆಲ್ಲ ಕೆಲವು ನಂಬಕ್ಕಿಂತ ಅದೆಲ್ಲ ರೀಸನ್ ಇರುತ್ತೆ. ಒಂದು ಮಾಡುಕಾಗ ಒಂದು ಸ್ಪೆಸಿಫಿಕ್ ಕಾರಣ ಇರುತ್ತೆ ಅದಕ್ಕೆಲ್ಲ, ಅದಕ್ಕೆ. ಓಕೆ ಬ್ರೋ, ಥ್ಯಾಂಕ್ ಯು, ಸೂಪರ್. ಭಾರಿ ಡೇಂಜರ್ ಮರ ಇದು ಕಡೆಗೆ ಎಂತೆಲ್ಲ ಹೇಳಿದ್ರೆ ಮನೆಗೆ ವಿವರಿಸೇ ಕೇಳಿದ್ರೆ ಬೇಡ, ಇದು ನಮ್ದೆಲ್ಲ ಕಡೆಗೆ ಹೋಯ್ತ. ಹಲೋ, ಇಲ್ಲಿ ಕುಂದಾಪುರ ಬಸ್ ಸ್ಟಾಂಡ್ ಅಲ್ಲಿ ಒಂದು ಬ್ಯಾಗ್ ಸಿಕ್ಕಿತ್ ಕಡೆ, ಅದ್ರಲ್ಲಿ ಬಂಗಾರ ಸರ ಇದೆ. ಎಂತ ಮಾಡಿ ತರೋದಾ? ಅಲ್ಲ, ಅದ್ರಲ್ಲಿ ನಿಂಬೆಹಣ್ಣು ಆಮೇಲೆ ಎಂತದ ಮೆಣಸಿಕೆಲ್ಲ ಹಾಕಿದ್ರು, ಖಾರ ಪುಡಿ ಎಲ್ಲ ಇತ್ತು ಮರೀತಿ. ಏನ್ ಮಾಡಿದಾರೆ ಗೊತ್ತಾ, ಅವರು ಯಾರಿಗೋ ಸಿಕ್ಕಿದೆ. ಹಾ, ಸಿಕ್ಕಿದ್ದನ್ನ ಅವರು ಏನೋ ಮಾಡ್ಕೊಂಡು ತಗೊಂಡ್ಬಂದಿದ್ದಾರೆ. ನಂಗೆ ಏನ್ ಮಾಡ್ಬೇಕಂದ್ರೆ ದೇವಸ್ಥಾನಕ್ಕೆ ಅದನ್ನ ಏನ್ ಮಾಡ್ಬೇಕು ಹಾ, ಸರಾನ ಏನ್ ಮಾಡ್ಬೇಕಂದ್ರೆ ಮುಗಿಸ್ಬೇಕು ಅದನ್ನ. ಕೆಲ್ಸಕ್ಕೆ ಬಸ್ಸಲ್ಲಿ ಇಟ್ಕೊ, ಅಕಸ್ಮಾತ್ ಆಗಿ ಕೇಳಿದ್ರೆ ನೋಡಿ ಕೇಳ್ಕೊಂಡ್ ಬಸ್ಸಲ್ಲಿ ಹೆಂಗಿದ್ರು ಬಸ್ಸಲ್ಲಿ ಮಿಸ್ ಆದ್ರೆ ಹಾ, ನೋಡ್ಕೊಡು. ಇಲ್ಲ ಅಂದ್ರೆ ಅದನ್ನ ಏನ್ ಮಾಡ್ಬೇಕು, ಇಲ್ಲ ದೇವಸ್ಥಾನಕ್ಕೆ ತಗೊಂಡ್ ಮುಗಿಸಿ ದುಡ್ಡು ಹಾಕ್ಬಿಡ್ಬೇಕು. ಹಾ. ಅಲ್ಲ, ಅದು ಮುಟ್ಟದೇನ ಅದ್ರಲ್ಲಿ ಗೊಂಬೆ ಎಲ್ಲ ಇತ್ತು ಬರೀತಿ, ಅದಕ್ಕೆ ಹೆದರಿಕೆ ಆಗ್ತಿತ್ತು. ಅದೇ ಕೇಳಿದ್ರೆ ಮಾಟ ಗಿಟ ಮಾಡಿಸಿ ಇಟ್ಟಿದ್ರು ಅಂತ. ಅದು ನಾನೇ ಮುಟ್ಟಿದ್ ಬರೀತಿ, ಕೈಗೆಲ್ಲ ಶೇಕ್ ಆಗ್ತೈತೆ, ಅದಕ್ಕೆ ಕೇಳಿದೆ. ಇಲ್ಲೇ ಇತ್ತು, ಬಸ್ಸಲ್ಲೇ ಇತ್ತು ಅದು. ಇವು ನಮ್ಮ ಕಂಡಕ್ಟರ್ಗೆ ತೋರಿಸಿ, ಅದಕ್ಕೆ ಅವನು ಬಡ ಫಸ್ಟ್ ಎಸಿ ಅದು ಕಡೆ ಎಸಿ ಅಲ್ಲೆಲ್ಲ ಮಾಟ ಬಡಿಸಿರ ಅಂತ ಹೇಳ್ತಿದ್ದ. ಅವ್ನು ಸರ ಮಾತ್ರ ಸಿಕ್ಕಾಪಟ್ಟೆ ದಪ್ಪ ಇತ್ತು ಬರೀತಿ ಅದು. ಹಾ, ಸರಿ ಸರಿ ಸರಿ. ಅಲ್ಲ, ನನಗೆ ಆಗ್ಬಿಟ್ರೆ ಲಾಸ್ಟ್ ಎಂತ ಮಾಡೋದ? ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಸೂಪರ್ ಬ್ರೋ, ಸೂಪರ್. ನೀವು ಇದೇ ತರ ಯಾವ್ದಾದ್ರು ಬೇರೆ ಯಾವ್ದಾದ್ರು ಮೂಢನಂಬಿಕೆ ಯಾವ್ದಾದ್ರು ನಂಬ್ತೀರಾ ನೀವು? ನಾವು ನಂಬಲ್ಲ, ಮನೆಯವ್ರು ನಂಬ್ತಾರೆ ಅನ್ಕೊಂಡೆ. ಅವರು ಏನಿಲ್ಲ ಬೇರೆ ಎಲ್ಲ ಸ್ಕೂಟಿ ನೀವ್ ಅನ್ಕೊಂಡಿದ್ರ ಹಂಗೆ ಹೇಳ್ತೀರ ಅಂತ ಅನ್ಕೊಂಡಿದ್ರ? ಅನ್ಕೊಂಡಿಲ್ಲ, ಬೇಡ ಬಿಟ್ಬಿಡ ಅಂತಾರೆ ಅನ್ಕೊಂಡಿದ್ದೆ. ಅವ್ರು ಉಲ್ಟಾ ಆಯ್ತು ಅಷ್ಟೇ. ಓಕೆ ಬ್ರೋ, ಥ್ಯಾಂಕ್ ಯು. ನಿಮ್ಮ ಹೆಸರು? ಚೇತನ್. ಸೂಪರ್, ಥ್ಯಾಂಕ್ ಯು. ಸೊ ಕಂಡ್ರಲ್ಲ, ನಾವು ಮಾಡ್ಸಿರೋ ಪ್ರಾಂಕಿಗೆ ನಮ್ಮ ಜನ ಯಾವ ತರ ಎಲ್ಲ ರಿಯಾಕ್ಟ್ ಮಾಡೋದೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಮತ್ತೆ ಇದೇ ತರ ಕಂಟೆಂಟ್ಗೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್.